ಮನುಷ್ಯಗಾಗದೆ ಕಲ್ಲು ಮಣ್ಣು ಆಗತ್ತಾ? ಅತಿಥಿ ಸತ್ಕಾರ ದೇವ್ರ ಪೂಜೆ ಮಾಡ್ದ ಹಾಗೆ, ಅದಕ್ಕೂ ಪುಣ್ಯ ಬೇಕು. ಹೌದಮ್ಮ, ಇದು ಖಂಡಿತ ಋಣ ಅಲ್ಲ, ಕರ್ತವ್ಯ. ಗುರುಗಳು ನಮಗೊಪ್ಸಿರೋ ಕೆಲಸನ ನಿಷ್ಠೆಯಿಂದ ಮಾಡಿದೀವಿ ಅಷ್ಟೇ. ಇದೆಲ್ಲ ನಮ್ಮ ಗುರುಗಳಿಗೆ ಸೇರಬೇಕು. ನಾವು ಬದುಕಿರೋದೇ ಗುರುಗಳ ಕೃಪೆಯಿಂದ ಅಕ್ಕ. ವೆಂಕಟನಾಥ, ಮಠಕ್ಕೆ ಹೋಗಿದ್ಯಾ ಮಗನೇ? ಗುರುಗಳು ಏನು ಹೇಳಿದ್ರು? ಹೋಗಿದ್ದೆ ಅಮ್ಮ. ಗುರುಗಳಿಗೆ ನಿಮ್ಮ ಬಗ್ಗೆ ತುಂಬಾ ಅಭಿಮಾನ, ತುಂಬಾ ಕೂಲಂಕುಷವಾಗಿ ವಿಚಾರಿಸ್ಕೊಂಡ್ರು. ನೀವು ಬಯಸಿದಾಗ ಮಠಕ್ಕೆ ಬರ್ಬೋದು ಅಂತ ಕೂಡ ಹೇಳಿದ್ರು. ಹಾಗಾದ್ರೆ ನಾಳೆನೇ ಹೊರಟು ಬಿಡೋಣಪ್ಪ. ಅಷ್ಟೊಂದು ಅವಸರ ಯಾಕೆ ಮಾಡ್ತೀರಾ ಅಕ್ಕ? ಗುರುಗಳ ದರ್ಶನ ಮಾಡಿ ನಿಮ್ ಸಮಸ್ಯೆನ ಬಗೆಹರಿಸ್ಕೊಳ್ಳಿ, ಬೇಡ ಅನ್ನೋದಿಲ್ಲ. ಆದ್ರೆ ಮಠದಲ್ಲೇ ಉಳಿದ್ಬಿಡೋ ಹಠ ಮಾಡಬೇಡಿ. ನಮ್ಮನೇಲೇ ಇರೋ ಮನ್ಸ್ ಮಾಡಿ. ಎಲ್ಲಾದ್ರೂ ಉಂಟೆ ಗೋಪಮ್ಮ, ಕಬ್ಬು ಸಿಹಿ ಆಗಿದೆ ಅಂತ ಬೇರ್ ತಿನ್ನಕ್ಕಾಗತ್ಯೆ? ಅತಿಥಿಗಳು ಬಂದು ಹೋಗ್ತಿರ್ಬೇಕೆ ಹೊರತು ನೆಲೆ ನಿಲ್ಬಾರ್ದು. ನಿಂತ್ರೆ ತಪ್ಪೇನಮ್ಮ? ನೀವು ನಮ್ಮಲ್ಲೊಬ್ರು. ನಿಮ್ಮಂತ ಸಹೃದಯರಿಗೆ ಆಶ್ರಯ ಆಗೋದು ಒಂದು ಅದೃಷ್ಟನೇ. ಇದು ನಂದೇ ಮನೆ ಅನ್ನೋ ಭಾವನೆ ಬಂದಿದೆ ಮಗಳೇ. ಇರೋದಕ್ಕೆ ನಂಗೇನು ತಕರಾರಿಲ್ಲ. ಆದ್ರೆ ನನ್ನ ಮನಸ್ಸು ಗುರುಗಳ ಸನ್ನಿಧಿಯಲ್ಲಿ ಕೊನೆ ದಿನಗಳನ್ನ ಕಳಿಬೇಕು ಅಂತ ನಿರ್ಧಾರ ಮಾಡಿದೆ. ಇಲ್ಲಿವರೆಗೂ ನನ್ನ ಮನೆ, ನನ್ನ ಸಂಪತ್ತು, ನನ್ನ ಪತಿ ಹಿಂದಿರುಗಿ ಬರ್ಬೋದು ಅಂತ ಮೋಹದಿಂದ ಜೀವನವನ್ನ ವ್ಯರ್ಥವಾಗಿ ಕಳೆದ್ಬಿಟ್ಟೆ. ಇನ್ನು ಮುಂದಾದರೂ ಪಾರಮಾರ್ಥದ ಕಡೆಗೆ ಹೋಗ್ಬೇಕು ಅಂತ ನಿರ್ಧಾರ ಮಾಡಿದ್ದೀನಿ. ಅಮ್ಮ, ಪಾರಮಾರ್ಥಕ್ಕೆ ಮನಸ್ಸು ಮುಖ್ಯ ಅಷ್ಟೇ ಹೊರತು ಜಾಗ ಅಲ್ಲ ಅಲ್ವೇ? ಹೌದಪ್ಪ, ನೀನ್ ಹೇಳೋದು ನಿಜ. ಯೋಗಿಗಳು ಎಲ್ಲಾದ್ರೂ ಕೂತು ಕಣ್ಮುಚ್ಕೊಂಡು ದೇವ್ರನ್ನ ಕಾಣ್ತಾರೆ. ಆದ್ರೆ ನನ್ನಂತ ಪಾಮರರಿಗೆ ವಿಗ್ರಹನೇ ಬೇಕು. ಅದಕ್ಕೆ ದೇವಸ್ಥಾನಕ್ಕೆ ಹೋಗ್ತೀವಿ. ವಿಗ್ರಹ ಅನ್ನೋದು ದೇವ್ರನ್ನ ತಲುಪಕ್ಕೆ ನಮ್ಮಂಥವ್ರಿಗೆ ಏಣಿ ಹಾಗೆ. ಅದೇ ಮಠದಲ್ಲಾದ್ರೆ ಗುರು ಸಾನ್ನಿಧ್ಯ, ಮೂಲರಾಮನ ದರ್ಶನದಿಂದ ಮನಸ್ಸನ್ನ ಪಾರಮಾರ್ಥದ ಕಡೆಗೆ ಕರೆದೊಯ್ದು ಜನ್ಮ ಸಾರ್ಥಕ ಮಾಡ್ಕೋತೀನಿ. ದಯಮಾಡಿ ನನ್ನನ್ನ ಗುರುಚರಣಗಳಿಗೆ ಒಪ್ಪಿಸ್ಬಿಡಿ. ಹೇಗ್ ತಲುಪಿಸ್ತೀಯ ವೆಂಕಟನಾಥ? ಕೊಲೆಗಾರರು ಹೊಂಚ್ ಹಾಕಿದ್ದಾರೆ. ದಾರಿಯಲ್ಲಿ ದಾಳಿ ಮಾಡಿದ್ರೆ ಏನ್ ಗತಿ? ಹೌದು ಅಂದ್ರೆ ಯಾವುದಕ್ಕೂ ಮಾಧವ ಮಾವ, ಭಾವನವರು ಜೊತೆಗೆ 4 ಜನ ಕೂಲಿಯವ್ರನ್ನ ಬೆನ್ಗಾವಲ್ ಕರ್ಕೊಂಡು ಹೋಗಿ. ಹೌದಪ್ಪ, ಅದೇ ಕ್ಷೇಮ. ಅಮ್ಮ, ನಮ್ಮ ಬೆನ್ನ ಹಿಂದೆ ಸತ್ಯ ಅನ್ನೋ ಸೈನ್ಯ ಇರೋವರೆಗೂ ನಮ್ಮನ್ನ ಯಾರು ಏನೂ ಮಾಡಕ್ಕಾಗೋದಿಲ್ಲ. ನೀವು ಧೈರ್ಯವಾಗಿರಿ. ಸತ್ಯವತಿ ಅಮ್ಮನ್ನ ಗುರು ಸಾನ್ನಿಧ್ಯಕ್ಕೆ ತಲುಪಿಸೋ ಜವಾಬ್ದಾರಿ ನಂದು. ಆದ್ರೂ ಚಿಂತಿಸ್ಬೇಡಿ ಗೋಪಮ್ಮ, ನಿಮ್ಮ ಮಗನ ಮೇಲೆ ನನಗೆ ಸಂಪೂರ್ಣ ನಂಬಿಕೆ ಇದೆ. 2 ಬಾರಿ ನನ್ನನ್ನ ಪ್ರಾಣಾಪಾಯದಿಂದ ಕಾಪಾಡ್ದವನ್ಗೆ 3ನೇ ಬಾರಿ ಕಾಪಾಡೋದು ಗೊತ್ತಿಲ್ವೇ? ಇವನು ನನ್ನ ಕಣ್ಣಿಗೆ ಸಾಮಾನ್ಯನಾಗಿ ಕಾಣ್ತಾ ಇಲ್ಲ. ನುಡಿದಂತೆ ನಡೀತಾನೆ, ನಡೆದಂತೆ ಬದುಕ್ತಾನೆ. ನನ್ನಂತ ಅಸಹಾಯಕರಿಗೆ ಕಾಮಧೇನು ಕಲ್ಪವೃಕ್ಷ ಆಗಿ ಕಾಪಾಡ್ತಾನೆ. ತಗೋಮ್ಮ. ಇದೆಲ್ಲ ಬೇಡ ಅಮ್ಮ, ನಿಮ್ಮ ಆಶೀರ್ವಾದನೇ ಸಾಕು ನನಗೆ. ಹೆಣ್ಮಕ್ಳು ನಮಸ್ಕಾರ ಮಾಡಿದಾಗ, ಮಕ್ಕಳನ್ನ ಮೊದಲನೇ ಸಲ ನೋಡಿದಾಗ ಏನಾದರೂ ಉಡುಗೊರೆ ಕೊಡೋದು ಸಂಪ್ರದಾಯ ಕಣಮ್ಮ. ನನ್ನ ಮನೆಗೆ ನೀನೇನಾದರೂ ಬಂದಿದ್ರೆ ಬಾಗ್ನ ಕೊಟ್ಟು ಉಡಿ ತುಂಬಿಸ್ತಿದ್ದೆ. ಸದ್ಯಕ್ಕೆ ನನ್ನ ಹತ್ರ ಇರೋದನ್ನ ಕೊಟ್ಟಿದ್ದೀನಿ. ದಯವಿಟ್ಟು ಬೇಡ ಅನ್ಬೇಡಮ್ಮ. ಸನಿ ಸ ಸನಿ ಸ ಸನಿ ಸ ಸನಿ ಸ ರಿ ಸರಿ ರಿ ಸರಿ ರಿ ಸರಿ ರಿ ಸರಿ ರಿ ಸರಿ ಮ ಸರಿ ಮ ಪರಿ ಮ ಪನಿ ಮ ಪನಿ ಸರಿ. ಅಮ್ಲಾ, ಇದು ನಿನ್ಗೆ. ಅಮ್ಮ, ಇದೆಲ್ಲ ಬೇಡ. ದೊಡ್ಡವರು ಪ್ರೀತಿಯಿಂದ ಕೊಡುವಾಗ ಬೇಡ ಅನ್ಬಾರ್ದು.
ತಗೋಮ್ಮ. ಗಮನಿ ಪಗರಿ ಸನಿ ಸದನಿ ಸಾ ನಿ ಸರಿ ಗಮನಿ ಪಗರಿ ಸನಿ ಸದನಿ ಸಾ. ನೀನೀಗ ತುಂಬು ಗರ್ಭಿಣಿ. ಇನ್ನೊಂದು ಜೀವ ಭೂಮಿಗೆ ಬರೋದು ಅಂದ್ರೆ ತಾಯಿಗೆ ಪುನರ್ಜನ್ಮ ಅಂತಾರೆ. ಆ ಭಗವಂತ ಸುಲಲಿತವಾಗಿ ನಿನ್ನ ಕಂದಮ್ಮನ್ನ ನಿನ್ನ ಮಡ್ಲು ತುಂಬಿಸ್ಲಿ ಮಗಳೇ. ಅಕ್ಕ ಇದೆಲ್ಲ ಯಾಕೆ? ತುಂಬ ದುಬಾರಿ ಆಗ್ಲಿಲ್ವೇ? ನನ್ನ ಪ್ರಾಣಕ್ಕಿಂತ ದುಬಾರಿ ಅಲ್ಲ ಗೋಪಮ್ಮ. ನಿಮ್ಮ ಮಗ ನನ್ನ ಪ್ರಾಣ ಉಳಿಸಿದಾನೆ. ನೀವೆಲ್ಲ ನಾನು ಜನ್ಮದಲ್ಲಿ ನೋಡದೇ ಇರೋಷ್ಟು ಪ್ರೀತಿ ಕೊಟ್ಟಿದ್ದೀರಾ. ಅದಕ್ಕೆಲ್ಲ ಬೆಲೆ ಕಟ್ಟಕ್ಕಾಗತ್ತಾ? ನನ್ನ ಮಗನ ಮದುವೆಲಿ ಶಾರದಾ ಅಂತ ಒಬ್ಳು ಬಂದು ನನ್ನ ತಂಗಿ ಪ್ರೀತಿ ಕೊಟ್ಟು ಹೋದ್ಲು. ನೀವು ಬಂದು ಅಕ್ಕನ ಪ್ರೀತಿ ಕೊಟ್ಟು ಹೋಗ್ತಾ ಇದ್ದೀರಾ. ಅಕ್ಕನೇ ಇಲ್ದಿರೋ ಈಗ ನನ್ನ ಕೊರ್ಗನ ಆ ಭಗವಂತ ಈ ರೂಪದಲ್ಲಿ ತೀರಿಸಿದ್ದಾನೆ ಅಂತ ಅನ್ಸುತ್ತೆ. ನಿಮ್ಗೆ ಏನಾದರೂ ಕಷ್ಟ ಅಂತ ಬಂದರೆ ಒಬ್ಬ ತಂಗಿ ಇದ್ದಾಳೆ ಅನ್ನೋದನ್ನ ಮಾತ್ರ ಮರಿಬೇಡಿ. ವೆಂಕಟನಾಥ, ಒಬ್ಬನೇ ಹೋಗ್ತಿದ್ಯಾ? ಜೊತೆ ನಾನು ಬರಲೇ? ಬೇಡ ಅಣ್ಣ, ದಿನ ಓಡಾಡೋ ದಾರಿಲಿ ಭಯ ಏನಿದೆ ಅಣ್ಣ? ಏನೂ ಬೇಡ. ತುಂಡ್ಬಂಡಿ ಮಾಡೋಣ ಅಂದರೆ ಸತ್ಯವತಿ ಅಮ್ಮ ಬೇಡ ಅಂತಾರೆ. ಇಷ್ಟು ದಿನ ಸುಖ ಸವಲತ್ತುಗಳನ್ನೆಲ್ಲ ಈ ದೇಹ ಅನುಭವಿಸಿದೆ. ಈಗ ಆಧ್ಯಾತ್ಮದ ದಾರಿ ಹುಡ್ಕೊಂಡು ಹೊರಟಿದ್ದೀನಿ. ಸುಖಗಳನ್ನ ತ್ಯಜಿಸ್ದಾಗ್ಲೇ ಮೋಕ್ಷದ ದಾರಿ ಕಾಣೋದು. ಇದ್ರ ಮೇಲೂ ಏನಾದರೂ ತೊಂದರೆ ಆದರೆ ನಾನು ನಂಬಿರೋ ಗುರುಗಳು ನೋಡ್ಕೋತಾರೆ. ನೀವುಗಳೇನು ಚಿಂತೆ ಮಾಡಬೇಡಿ. ನಾನೇನು ಬರ್ತೀನಿ, ಹೋಗಿ ಬರ್ತೀನಿ ಮಗಳೇ.